ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಮೈಸೂರಿನ ವಿಜಯನಗರದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ಹಬ್ಬ ಸುವರ್ಣ ಸಂಭ್ರಮ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ಜೈ ಜವಾನ್ ಡಿಫೆನ್ಸ್ ಟ್ರೈನಿಂಗ್ ಮತ್ತು ಕೋಚಿಂಗ್ ಅಕಾಡೆಮಿಯ ವಿದ್ಯಾರ್ಥಿಗಳಾದ ದರ್ಶನ್ ಪಿಆರ್, ಮನೋಜ್ ಎಚ್ಎಂ, ಸುಬ್ರಹ್ಮಣಿ ಪಿಕೆ, ಶಯನ್ ಬಿಎಸ್ ಅವರಿಗೆ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಕನ್ನಡ ವಿಕಾಸ ರತ್ನ ಪ್ರಶಸ್ತಿ ನೀಡಲಾಯಿತು. ಅಕಾಡೆಮಿಯ ಸಹ ನಿರ್ದೇಶಕರಾದ ಸೋಮಯ್ಯ ಕುದುಕುಳಿ ಅವರಿಗೆ ಯೋಗದಲ್ಲಿನ ಸಾಧನೆ ಹಾಗೂ ಸಮಾಜ ಸೇವೆಗಾಗಿ ಕನ್ನಡ ವಿಕಾಸ ಸೇವಾ ರತ್ನ ಪ್ರಶಸ್ತಿ ಮತ್ತು ಸಮಾಜ ಸೇವಕಿ ಹಾಗೂ ಅಕಾಡೆಮಿಯ ಕ್ರೀಡಾ ಶಿಕ್ಷಕಿ ಪಡಿಕಲ್ ಕುಸುಮಾವತಿ ಅವರಿಗೆ ಆದರ್ಶ ಮಹಿಳೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದ್ದು, ಇವರನ್ನು ಅಕಾಡೆಮಿ ವತಿಯಿಂದ ಸನ್ಮಾನಿಸಲಾಯಿತು. ಅಲ್ಲದೆ ಕೊಡಗು ಎಜುಕೇಷನಲ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ವತಿಯಿಂದ ಕುಶಾಲನಗರದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಗುಡ್ಡಗಾಡು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ 5ನೇ ಸ್ಥಾನ ಪಡೆದ ಅಕಾಡೆಮಿಯ ವಿದ್ಯಾರ್ಥಿ ತಕ್ಷಿತಾ, ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳಾದ ಧ್ಯಾನ್ ಗಣಪತಿ, ದರ್ಶನ್, ಚಿನ್ಮಯಿ, ಮಿರನ್ ಮುತ್ತಣ್ಣ, ಅರೋಮಲ್, ಸುಬ್ರಹ್ಮಣಿ, ಪ್ರೀತಂ, ಗಣಿಕಾ ದೇವಮ್ಮ, ಪ್ರೀತಿ, ರಿಸಿತಾ ಅವರನ್ನು ಪೊನ್ನಂಪೇಟೆ ಅಕಾಡೆಮಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಯಿತು. ದೊಡ್ಡ ಚಪ್ಪಾಳೆಯಿಂದ ಈ ಸಂದರ್ಭ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪೊನ್ನಂಪೇಟೆ ಜೈ ಜವಾನ್ ಡಿಫೆನ್ಸ್ ಮತ್ತು ಕೋಚಿಂಗ್ ಅಕಾಡೆಮಿ ಅಧ್ಯಕ್ಷ, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಇನ್ಸ್ಟ್ರಕ್ಟರ್, ಮಾಜಿ ಯೋಧ ಅಮ್ಮಣಿಚಂಡ ಲವನ್ ಮಾದಪ್ಪ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸೈನ್ಯಕ್ಕೆ ಸೇರಲು ಜಿಲ್ಲೆಯ ಯುವಕರಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ. ಆದ್ದರಿಂದ ಕೊಡಗಿನ ವಿದ್ಯಾರ್ಥಿಗಳನ್ನು ಸೈನ್ಯಕ್ಕೆ ಸೇರುವಂತೆ ಪ್ರೇರೇಪಿಸುವ ಸಲುವಾಗಿ ಅಕಾಡೆಮಿಯನ್ನು ಕಾರ್ಯರೂಪಕ್ಕೆ ತರಲಾಗಿದೆ ಎಂದರು. ರಾಜ್ಯ ವಿಕಾಸ ರತ್ನ ಪ್ರಶಸ್ತಿ ಅಂತ ಹೇಳಿದರೆ ಒಂದು ಪ್ರಗತಿಯಲ್ಲಿ ಮುನ್ನಡೆಸುವಂತಹ ಒಂದು ವಿದ್ಯಾರ್ಥಿಗಳಿಗೆ ಅವರನ್ನ ಗುರುತಿಸಿ ಒಂದು ಒಕ್ಕಲಿಗರ ಸಮಾಜದ ಒಂದು ವೇದಿಕೆಯಲ್ಲಿ ಒಂದು ಪ್ರಶಸ್ತಿಯನ್ನು ವಿಜೇತ ಪಡೆದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಅವರ ಪೋಷಕರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದಿಸ್ಕೊಂಡು ಇವತ್ತಿನ ಒಂದು ಮುಂಜಾನೆಯ ದಿವಸ ಕುಶಾಲನಗರದಲ್ಲಿ ನಡೆದಂಥ ಮೇಜರ್ ಜನರಲ್ ಅರ್ಜುನ್ ಮುತ್ತಣ್ಣ ಸರ್ ಅವರ ನೇತೃತ್ವದಲ್ಲಿ ಕೊಡಗು ಎಜುಕೇಷನಲ್ ಸೋಷಿಯಲ್ ಸರ್ವಿಸ್ ಟ್ರಸ್ಟಿನ ಒಂದು ಕ್ರಾಸ್ ಕಂಟ್ರಿ ಈವೆಂಟಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಒಂದು ಪ್ರದರ್ಶನವನ್ನು ನೀಡಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೊಂದಿಸ್ಕೊಂಡು ನಮ್ಮ ಈ ಸಂಸ್ಥೆ ಸುಮಾರು ಒಂದು ವರ್ಷ 1 ತಿಂಗಳಾಗಿದೆ. ಆದಂಗೆ ಭಾರತೀಯ ಸೇನೆಯಲ್ಲಿ ಈಗಾಗಲೇ ಸಿವಿಲ್ ಏವಿಯೇಷನ್ ಸೆಕ್ಟ್ರಲ್ಲಿ ಇಬ್ಬರಾಳು ಕಳಕಂಡ ಮೊಣ್ಣಪ್ಪ ಮತ್ತು ಕಳಕಂಡ ಚಂಗಪ್ಪ ಅಂತ ಹೇಳೋರು ಇವಾಗಲೇ ಟ್ರೈನಿಂಗ್ ಹೋಗಿ ಜಾಯಿನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ಳೋಕೆ ಇಷ್ಟಪಡುತ್ತೇನೆ. ಅಕಾಡೆಮಿಯ ಸಹ ನಿರ್ದೇಶಕರಾದ ಸೋಮಯ್ಯ ಕುದುಕುಳಿ ಅವರು ಮಾತನಾಡಿದರು. ಸಾಕಷ್ಟು ನಮ್ಮ ಸಂಸ್ಥೆಯಲ್ಲಿ ಸೈನಿಕ ತರಬೇತಿಯನ್ನು ಪಡಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಕ್ಷೇತ್ರಗಳಲ್ಲಿ, ನಾಟ್ ಓನ್ಲಿ ಕ್ರೀಡೆ ಮಾತ್ರ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಬಾಕಿ ವಿವಿಧ ಪ್ರತಿಭಾ ಕಾರಂಜಿಯಂತಹ ಕೆಲವು ಪುರಸ್ಕಾರವನ್ನು ಪಡೆಯತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಎದೆಯನ್ನು ಉಬ್ಬಿಸಿಕೊಂಡು ಇವತ್ತು ಭಾಗವಹಿಸ್ತಿದ್ದಾರೆ. ಹಾಗೆ ಭಾಗವಹಿಸೋದು ಮಾತ್ರ ಅಲ್ಲ, ಅಲ್ಲಿ ಪ್ರಶಸ್ತಿಯನ್ನು ಕೂಡ ತಗೊಂಡು ಬರ್ತಾ ಇದ್ದಾರೆ. ತುಂಬ ಒಂದು ಹೆಮ್ಮೆಯ ವಿಷಯ ನಮಗೆ. ನಮ್ಮ ಏನು ಸ್ಟಾಫ್ ಇದ್ದಾರೆ, ನಮ್ಮ ಫ್ಯಾಕಲ್ಟಿ ಸ್ಟಾಫ್ಗಳೇನಿದ್ದಾರೆ, ಎಲ್ಲ ಒಬ್ಬರಿಗಿಂತ ಒಬ್ಬರು ಬಹಳ ಹೆಚ್ಚು ನೈಪುಣ್ಯತೆಯನ್ನು, ಕೌಶಲ್ಯನ ಹೊಂದಿರತಕ್ಕಂಥವ್ರು. ಟೀಚಿಂಗ್ ಫೀಲ್ಡ್ ಆಗಿರಲಿ, ಸ್ಪೋರ್ಟ್ಸ್ ಫೀಲ್ಡ್ ಆಗಿರಲಿ, ಟ್ರೈನಿಂಗ್ ಫೀಲ್ಡ್ ಆಗಿರಲಿ. ಟ್ರೈನಿಂಗ್ ಫೀಲ್ಡಲ್ಲಿ ನಮ್ಮ ನರೇಂದ್ರ ಸರ್ ಜೊತೆಗೆ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅವರು ಕೂಡ ಪ್ರೊಫೆಷನಲ್ ಟ್ರೈನಿಸ್ಟ್ ಅವರು.
ಅವರು ಕೂಡ ಮಕ್ಕಳಿಗೆ ಒಳ್ಳೆಯ ಒಂದು ಟ್ರೈನಿಂಗ್ ಕೊಟ್ಕೊಂಡು ಮಕ್ಕಳನ್ನು ಯಾವ ರೀತಿ ಸೇನೆಗೆ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಅವರು ಓದ್ತಾರೆ ವಾಪಸ್ ಬರಬಾರದು, ಅವ್ರು ಕರೆಕ್ಟಾಗಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ಹಿಟ್ ಆಗಬೇಕು, ಅವ್ರ ಟಾರ್ಗೆಟನ್ನು ಅಂತ ಹೇಳ್ಕೊಂಡು ಮಾಡ್ತಾರೆ ಈ ಕೆಲಸ. ನಮ್ಮ ಕೊಡಗಿನ ಪೋಷಕರಿದ್ದಾರೆ, ಈ ಒಂದು ಸಂಸ್ಥೆಯ ಸೌಲಭ್ಯವನ್ನು ಬಳಸ್ಕೊಳ್ಬೇಕು. ಅಕಾಡೆಮಿಯ ಕ್ರೀಡಾ ಶಿಕ್ಷಕಿ ಪಡಿಕಲ್ ಕುಸುಮಾವತಿ ಮಾತನಾಡಿ, ಇತರ ಜಿಲ್ಲೆಗಳಿಗೆ ಹೋಲಿಸಿದಲ್ಲಿ ಜಿಲ್ಲೆಯ ತರಬೇತಿ ಸಂಸ್ಥೆ ಮೊದಲನೆಯ ಸ್ಥಾನದಲ್ಲಿದೆ ಎಂದರು. ನಮ್ಮ ಈ ಕರ್ನಾಟಕದಲ್ಲಿ ನಮ್ಮ ಒಂದು ಸಂಸ್ಥೆ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ನನ್ನ ಅನಿಸಿಕೆ ಇದೆ. ಏಕೆಂದರೆ ಇತರ ಜಿಲ್ಲೆಗಳಲ್ಲಿ ಕೋಲಾರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಇದೇ ಥರ ನಾನಾಂತರ ಒಂದು ಜಿಲ್ಲೆಯಲ್ಲಿ ಈ ಥರ ಸಮಸ್ಯೆಗಳು ಹುಟ್ಟುಹಾಕಿಕೊಂಡಿವೆ. ಏಕೆಂದರೆ ನನಗೆ ಮಾಹಿತಿ ಇದ್ದ ಕಾರಣದಿಂದ ನಾನು ಈ ಮಾಧ್ಯಮದ ಮುಂದೆ ತಿಳಿಪಡಿಸ್ತಿದ್ದೇನೆ. 1 ವರ್ಷ 1 ತಿಂಗಳಲ್ಲಿ ಇಷ್ಟು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಹೋಗಲಿಲ್ಲ. ಕೊಡಗು ಜಿಲ್ಲೆಯಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಇದು ಕೊಡಗು ಜಿಲ್ಲೆ ಅಲ್ಲ, ಇದು ಸೈನಿಕರ ಜಿಲ್ಲೆ ಆಗಬೇಕು ಅಂತ ಹೇಳೋದೇ ನನ್ನ ಒಂದು ಕನಸು, ನನ್ನ ಒಂದು ಆಕಾಂಕ್ಷೆ. ಕಾರ್ಯಕ್ರಮದಲ್ಲಿ ಅಕಾಡೆಮಿ ಮ್ಯಾನೇಜರ್ ಎನ್ಎಂ ಬಶೀರ್, ಅಕಾಡೆಮಿ ಶಿಕ್ಷಕಿ ಕುಪ್ಪಂಡ ರೀನಾ, ಸಂಯೋಜಕ ಕುಪ್ಪಂಡ ನರೇಂದ್ರ, ಪೋಷಕರಾದ ಚಂದೂರ ವೀಟು, ಕೊಡಗು ಪತ್ರಕರ್ತರ ಸಂಘದ ನಿರ್ದೇಶಕಿ ಚಂಪಾ ಗಗನ ಹಾಗೂ ಅಕಾಡೆಮಿ ವಿದ್ಯಾರ್ಥಿಗಳು ಹಾಜರಿದ್ದರು. TV1 ನ್ಯೂಸ್, ಚೆಪ್ಪುಡಿರ ರೋಷನ್, ಪೊನ್ನಂಪೇಟೆ.